ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇಟ್ ಬಂದು ಏಪ್ರಿಲ್ 11ನೇ ತಾರೀಕು ಸ್ಯಾಟರ್ಡೇ ವ್ಲಾಗ್ನ ಮಾರ್ನಿಂಗ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು. ಹಾಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ಹಿಂಗೆ ಸ್ಲೈಡ್ ಮಾಡಿದ್ರೆ ಹೈಪ್ ಅಂತ ಬರುತ್ತೆ. ಸೊ ಅಲ್ಲಿ ಹೈಪ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ದಟ್ ಬೇರೆ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಮೊನ್ನೆ ನಾವು ಹೋಗ್ಬಿಟ್ಟು MG ಕಾರ್ ಕಾಮೆಟ್ ಬುಕ್ ಮಾಡಿಬಿಟ್ಟು ಬಂದಿದ್ವಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇದರಲ್ಲೇ ಆ್ಯಡ್ ಮಾಡ್ತೀನಿ, ಅಥವಾ ಮುಂಚೆ ವ್ಲಾಗಲ್ಲಿ ಬಂದಿರುತ್ತಾ ಗೊತ್ತಿಲ್ಲ ನನಗೆ. ಸೊ ಮೇ ಬಿ ಮುಂಚೆ ವ್ಲಾಗಲ್ಲೇ ಬಂದಿರುತ್ತೆ. ಸೊ ಮೊನ್ನೆ ಹೋಗಿ ಬುಕ್ ಮಾಡಿ ಬಂದಿದ್ವಿ. ಆ್ಯಂಡ್ ಇವತ್ತು ಹೋಗಿ ಡೌನ್ ಪೇಮೆಂಟ್ ಅಂದರೆ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಹೋಗಿ ಸೈನ್ ಮಾಡಿ, ಹಾಗೆ ನಮಗೆ ಒಂದೇ ನಂಬರ್ಸ್ ಬೇಕು ಎಲ್ಲ ವೆಹಿಕಲ್ಸ್ಗೆ ಅಂದ್ಬಿಟ್ಟು ನನಗೂ ರೂಪೇಶ್ಗೆ ಒಂಥರ ಕ್ರೇಜ್ ಆಯಿತಾ. ಸೊ ಫೋರ್ಡ್ ಎಕೋಸ್ಪೋರ್ಟ್ ಕಾರ್ದು ಅದೇ, ಹಿಮಾಲಯ ಕಾರ್ದು ಅದೇ. ಸೊ ಹಿಮಾಲಯ ಬೈಕ್ಗೂ ಅದೇ ನಂಬರ್ ಹಾಕ್ತಿದ್ವಿ. ಅದೊಂಥರ ನಮ್ಮ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ್ಲೂ ಈ ಕಾರ್ಗೂ ನಾವು ಸೇಮ್ ನಂಬರ್ನ ಹಾಕ್ಸೋಣ ಅಂತ ಅಂದ್ಕೊಂಡು ಅದರದ್ದೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮಾಡೋದಿದೆ. ಹಾಗಾಗಿ ಹೋಗಬೇಕಿತ್ತು. ಇವಾಗ ಹೊರಟಿದ್ದೀವಿ. ಅಲ್ಲಿ ಕಾರ್ ಶೋರೂಮ್ ಹತ್ರ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ತಿರ್ಗಾ ಸೈಟ್ ಹೋಗಬೇಕು. 3 ಗಂಟೆಗೆ ಮೀಟಿಂಗ್ ಇದೆ ಕ್ಲೈಂಟ್ ಜೊತೆ. ಮೊನ್ನೆ ರಾಜಸ್ಥಾನಿಂದ ಎಲ್ಲ ಗ್ರಾನೈಟ್ ಮತ್ತು ಮಾರ್ಬಲ್ ಬಂದಿತ್ತಲ್ಲ, ಸೊ ಪಾಲಿಶಿಂಗ್ ಎಲ್ಲ ಅಂದರೆ ನಿನ್ನೆ ಸ್ಯಾಂಪಲ್ ಪಾಲಿಶಿಂಗ್ ಮಾಡಿಸ್ತೀವಿ, 2 ಥರ ಪಾಲಿಶ್. ಅದರಲ್ಲಿ ಕ್ಲೈಂಟ್ ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ POP ವೆಂಡರ್ ಬರ್ತಾ ಇದ್ದಾರೆ ಇವತ್ತು, ಅಂದರೆ ಫಾಲ್ ಸೀಲಿಂಗ್ ವೆಂಡರ್ ಬರ್ತಾ ಇದ್ದಾರೆ, AC ವೆಂಡರ್ಸ್ ಬರ್ತಾ ಇದ್ದಾರೆ. ಸೊ ಅದೆಲ್ಲ ಫೈನಲ್ ಮಾಡೋ ಕೆಲಸ ಇದೆ. ಸೊ ಅದೆಲ್ಲ ಇದೆ. ಜೊತೆಗೆ ಈ ಕೆಲಸನೂ ಮುಗಿಸ್ಕೊಳ್ಬೇಕು. ಹಾಗಾಗಿ ಹಂಗೆ ಡೈಲಿ ವ್ಲಾಗ್ನ ಶುರು ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಎಷ್ಟೊಂದು ಚೆನ್ನಾಗಿ ಕೇಳ್ತಾ ಇದ್ದೀರಾ, ಸೌಂದರ್ಯ ನೀವು ಸಣ್ಣ ಆಗಿದ್ದೀರಾ, ಸೌಂದರ್ಯ ನೀವು ಸಣ್ಣ ಆಗಿದ್ದೀರಾ ಅಂತ. ನಿಮ್ಗೆ ಕಾಣಿಸ್ತಾ ಇದೆಯಾ? ಫೇಸ್ ಎಲ್ಲ ಸಣ್ಣ ಆಗಿದೆ. ಆ್ಯಂಡ್ ಈ ಪಾರ್ಟ್ ಕೂಡ ಸಣ್ಣ ಆಗಿದೆ. ಸೊ ಸೀಕ್ರೆಟ್ ಬೇಕು, ನಾನು ಹೇಗೆ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಅಂತ ತಿಳ್ಕೊಳ್ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಶೋರೂಮ್ ಹತ್ರ ಹೋದ್ಮೇಲೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನೋಡಿ, ಇವತ್ತು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ದೀನಿ. ಹೂವು ಎಲ್ಲ ಚೇಂಜ್ ಮಾಡಿ ಮಲ್ಲಿಗೆ ಹೂವು ಹೊಸ್ದಾಗಿ ಹಾಕಿದ್ದೀನಿ. ಇವತ್ತು ಶನಿವಾರ ಅಲ್ಲ, ತುಳಸಿ ಹಾಕಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರೋ ಡೆಲಿವರಿ ತೊಗೊಳಕ್ಕೆ ಬಂದಿದ್ದಾರೆ. ಓಕೆನಾ, ನನಗೆ ರೂಪೇಶ್ ಹೇಳ್ತಾ ಇದೆ ನಮ್ದು ಯಾವಾಗ ಬರುತ್ತೆ, ನಾನು ಯಾವಾಗ ಆ ಥರ ಡೆಲಿವರಿ ತೊಗೊಳ್ತೀನಿ ಅಂತ. ಸೊ ಇದು ಇವಾಗ ಡೆಲಿವರಿ ಆಗ್ತಾಯಿದೆ. ಇದು ಸಕ್ಕತ್ತಾಗಿದೆ. ನೋಡೋಣ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ತಾ ಇರೋವಾಗ ನೋಡ್ತಾ. MG ಅನ್ನೋದು ಇಷ್ಟು ಕಂಟ್ರೀಸಲ್ಲಿದೆ. ನಾರ್ದರ್ನ್ ಯುರೋಪಲ್ಲಿ, ಸೆಂಟ್ರಲ್ ಅಮೇರಿಕಾ, ನಾರ್ತನ್ ಅಮೇರಿಕಾ, ಸೌತರ್ನ್ ಅಮೇರಿಕಾ, ಈಜಿಪ್ಟು, ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಕ್ವೀನ್ಸ್ಲ್ಯಾಂಡು, ಜಪಾನು, ಚೈನಾ, ಇಲ್ಲಿ ಇಷ್ಟರಲ್ಲಿದೆ. ನಿನ್ನೆವರೆಗೂ ನಾವು ಸಿಲ್ವರಲ್ಲಿ ಬಂದು ನೋಡಿ ವೈಟು, ಆಮೇಲೆ ನನಗೆ ಸಿಲ್ವರ್ ಚೆನ್ನಾಗಿ ಬರುತ್ತೆ ಅಂದರು. ಸಿಲ್ವರ್ ಸ್ಟಾಕ್ ಇದೆ ಅಂದರು. ನಿನ್ನೆ ಸಾಯಂಕಾಲದವರೆಗೂ ಇತ್ತು ಫ್ರೆಂಡ್ಸ್. ಇವಾಗ ಬಂದರೆ ಸ್ಟಾಕ್ ಇಲ್ಲ. ಯಾಕೆ, ಏನಾಯಿತು? ಅದೇನೋ ನಾನು ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿ ವೈಟೇ ಹಾಕಿಟ್ಟಿದ್ದೆ ಫ್ರೆಂಡ್ಸ್. ನೋಡಿ ಇವಾಗ ವೈಟೇ ಫಿಕ್ಸ್ ಆಗೋಯ್ತು. ಇಟ್ಸ್ ಓಕೆ. ಸೆಕೆಂಡ್ ಆಪ್ಷನ್ ವೈಟ್ ಇತ್ತು ನನಗೆ. ಚೆನ್ನಾಗಿತ್ತನಾ? ಸಿಲ್ವರ್ ಕ್ಲಾಸಿ ಆಗಿತ್ತು ಫ್ರೆಂಡ್ಸ್. ಆ ಗಾಡಿ ಇದೆಯಂತೆ ಮಂಗಳೂರಲ್ಲಿದೆ. ಆಮೇಲೆ ಅಲ್ಲ, ನಾವು ನಮಗೆ ಅಂತ ಅಲಾಟ್ ಆಗಿದ್ದೀವಿ. ಗಾಡಿ ಮಂಗಳೂರಲ್ಲಿದೆ. ಸ್ವಲ್ಪ ಏನೋ ವಾರಂಟಿ ಇಶ್ಯೂದೇನೋ ನಡೀತಾ ಇದೆಯಂತೆ, ಹಾಗಾಗಿ ಅದು ಕೊಡೋಕ್ಕಾಗಲ್ಲ. ಸೊ ಇವಾಗ ವೈಟ್ ಫಿಕ್ಸ್ ಮಾಡೋದಾ ಏನೂ ಗೊತ್ತಿಲ್ಲ, ನೋಡಬೇಕು. ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಸಿಲ್ವರಲ್ಲಿ. ಸ್ಟಾರ್ಟಿಂಗಲ್ಲಿ 25,000 ರುಪೀಸ್ ಕೊಟ್ಬಿಟ್ಟು ಸಿಲ್ವರ್ ಕಲರ್ ಬುಕ್ ಮಾಡಿಬಿಟ್ಟು ಬಂದಿದ್ವಿ.
ಓಕೆ ಸಿಲ್ವರ್ ನಮಗೆ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಡೌನ್ ಪೇಮೆಂಟ್ ಮಾಡಿಬಿಟ್ಟು ನಂಬರ್ನ ತೊಗೊಳ್ಳೋಣ. ನಂಬರ್ ನಮ್ಗೆ ಯಾವ್ದು ಬರುತ್ತೋ ನೋಡೋಣ, ಇಲ್ಲಾಂದರೆ ನಾವು ನಮಗೆ ಬೇಕಾಗಿರೋ ನಂಬರ್ನ ಅಪ್ಲೈ ಮಾಡೋಣ. ಇವತ್ತು ಡೌನ್ ಪೇಮೆಂಟು 1-2 ಲಕ್ಷ ಪೇ ಮಾಡೋಣ ಅಂದ್ಬಿಟ್ಟು ನಾವು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಅಲಾಟ್ ಆಗಿರೋದು ಮಂಗಳೂರಲ್ಲಿದೆ ವೆಹಿಕಲ್ ಸಿಲ್ವರ್ ಕಲರು, ಬಟ್ ಆದರೆ ಸ್ವಲ್ಪ ಅದೇನೋ ವಾರಂಟಿ ಇಶ್ಯೂ ನಡೀತಾ ಇದೆಯಂತೆ, ಹಾಗಾಗಿ ಅದು ಕೊಡೋದಕ್ಕಾಗೋದಿಲ್ಲ ನಿಮಗೆ. ಇವಾಗ ಸಿಲ್ವರಲ್ಲಿ ಸ್ಟಾಕ್ ಇಲ್ಲ. ಮಂಡೆಯಿಂದ RTO ಕೂಡ ಅಂದರೆ ರೋಡ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗ್ತಾಯಿದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ. ಅವಾಗಿನ್ನ ನಿಮಗೆ 52,000 ರೂಪೀಸಿಂದ 60,000 ರೂಪೀಸ್ವರೆಗೂ ಜಾಸ್ತಿ ಆಗುತ್ತೆ. ನೀವು ನೋಡಿ ವೈಟ್ ಬೇಕಾದ್ರೆ ಸ್ಟಾಕ್ ಇದೆ, ಇವತ್ತೇ ಅಲಾಟ್ ಮಾಡಿಬಿಡ್ತೀನಿ. ಅವಾಗ ನಿಮಗೆ ಅದು ರೋಡ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗೋಲ್ಲ, ಇಲ್ಲಾಂದರೆ ಮಂಡೆಯಿಂದ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ ಅಂತಂದರು. ನಾನು ರೂಪೇಶ್ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ವಿ. ಹಾಗೆಯೇ ನಾನು ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿ ವೈಟ್ ಕಲರ್ ಕಾಮೆಂಟೇ ಹಾಕಿದ್ದೆ ಫೋಟೋ. ಸರಿ ಓಕೆ ಆಯಿತು, ನಮ್ಮ ಪುರೋಹಿತ್ರಿಗೆ ಫೋನ್ ಮಾಡಿದೆ, ಪರವಾಗಿಲ್ಲ ವೈಟ್ ತೊಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯದೇ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ವೈಟೇ ಇವಾಗ ಡೌನ್ ಪೇಮೆಂಟ್ ಪೇ ಮಾಡಿಬಿಟ್ಟು ಬುಕ್ ಮಾಡಿದ್ವಿ. ಆ್ಯಂಡ್ ಫೈನಲಿ ನೋಡಿ ನಾನು ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ನಲ್ಲ ಅದೇ ಬರ್ತಾಯಿದೆ. ಸೊ ಇವತ್ತು ಡೌನ್ ಪೇಮೆಂಟ್ ಎಲ್ಲ ಆಯಿತು. ನೆಕ್ಸ್ಟ್ ವೆಡ್ನಸ್ಡೇ ಅವರು ನಮಗೆ ಡೆಲಿವರಿನ ಕೊಡ್ತಾರೆ. ಆ್ಯಕ್ಚುಲಿ ಮಂಡೇನೇ ರೆಡಿ ಇರುತ್ತೆ ತೊಗೊಳ್ಳಿ ಅಂತ ಅಂದರು. ಮಂಡೇ ಬೇಡ, ಆ್ಯಂಡ್ ಟ್ಯೂಸ್ಡೇ ಯಾವುದೋ ಹೊಸ ವೆಹಿಕಲ್ಸ್ ಡೆಲಿವರಿ ತೊಗೊಳ್ಳೋದಿಲ್ವಲ್ಲ, ಹಾಗಾಗಿ ಸರಿ ಬುಧವಾರ ಚೆನ್ನಾಗಿದೆ ಅಂತ ಹೇಳಿದ್ರು ಪುರೋಹಿತರು. ಸರಿ ಓಕೆ ಬುಧವಾರಕ್ಕೆಲ್ಲ ರೆಡಿ ಮಾಡಿಡಿ ಅಂತ ಎಲ್ಲ ಮಾತಾಡಿಕೊಂಡು ಫಿಕ್ಸ್ ಮಾಡಿದ್ವಿ. ಆ್ಯಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫೈನಲಿ ಎಲ್ಲ ಮುಗೀತು. ಇನ್ನು ಕಾರ್ ಡೆಲಿವರಿಗೆ ಬರಬೇಕು. ನಮ್ಮ ಪುರೋಹಿತರನ್ನ ನೆಕ್ಸ್ಟ್ ವೀಕಲ್ಲಿ ಯಾವ ಚೆನ್ನಾಗಿದೆ ಡೇಟು ಅಂತ ಎಲ್ಲ ಕೇಳಿ ಅದು ಫಿಕ್ಸ್ ಮಾಡಬೇಕು. ಆ್ಯಂಡ್ ಈಗ ನಾನು ಸೈಟ್ ಹೊಡ್ತೀನಿ. ರೂಪೇಶ್ ಸ್ವಲ್ಪ ಯಲಹಂಕಲ್ಲಿ ಕೆಲಸ ಇದೆ, ಸೊ ಅಲ್ಲಿ ಹೋಗ್ತಿದ್ರೆ ನೋಡಿ ಬನ್ನಿ ಇವಾಗ ನಾನು ಸೈಟ್ ಹೋಗೋಣ. ನಾವು ಕ್ಲೈಂಟ್ಗೆ ತೋರ್ಸೋಕ್ಕೆ 2 ಸ್ಲ್ಯಾಬ್ನ 2 ಥರ ಪಾಲಿಷ್ ಮಾಡಿದ್ವಿ. ಒಂದು ನ್ಯಾಚುರಲ್ ವಾಟರ್ ಪಾಲಿಶು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಅದು, ರೈಟ್ ಸೈಡಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ವ, ಸೊ ಇದು ಬಂದ್ಬಿಟ್ಟು ಎಪಾಕ್ಸಿ ಕೆಮಿಕಲ್ ಪಾಲಿಶು. ಸೊ ವಾಟರ್ ಪಾಲಿಶಲ್ಲಿ ಅಷ್ಟೊಂದು ರಿಫ್ಲೆಕ್ಟಿವ್ ಆಗಿರಲ್ಲ, ಆ ಗ್ಲಾಸಿ ಫಿನಿಶ್ ಬರೋಲ್ಲ. ಎಪಾಕ್ಸಿ ಇದರಲ್ಲಾದರೆ ನಮಗೆ ಚೆನ್ನಾಗಿ ಗ್ಲಾಸಿ ಫಿನಿಶಿಂಗ್ ಬರುತ್ತೆ, ಬಟ್ ಕಾಸ್ಟ್ಲಿ ಆಗುತ್ತೆ. ಕೆಮಿಕಲ್ 1 ಲೀಟರ್ದೇ 6,000 ರೂಪೀಸ್ ಕಾಸ್ಟ್ ಆಗುತ್ತೆ. ಅದಾದಮೇಲೆ ವಾಶ್ರೂಮ್ಸಲ್ಲೆಲ್ಲ ಕ್ಲೈಂಟ್ಗೆಲ್ಲ ತೋರಿಸಿ, ಅದಾದಮೇಲೆ ಎಲ್ಲೆಲ್ಲಿ ವಿಂಡೋಸ್ ಬರುತ್ತಲ್ಲ ಅಲ್ಲೆಲ್ಲ ಡಬಲ್ ಮೋಲ್ಡಿಂಗ್ ಅಂದರೆ ಏನು, ಆಫ್ ನೋಸಿಂಗ್ ಅಂದರೆ ಏನು, ಅದೆಲ್ಲನೂ ಕ್ಲೈಂಟ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಏನು ಅಂತೆಲ್ಲ. ನಂತರ ನಾನು ಮನೆಗೆ ಬಂದೆ. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ಮನೆಗೆ ಬಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ 9 o'clock 5 minutes ಆಗಿದೆ. ಸೊ ನಾನು ಬಂದು ಮನೆಗೆ 10 minutes ಆಯಿತು. ಫ್ರೆಶ್ ಅಪ್ಪು ಆಗಿಲ್ಲ, ಮಕ್ಕನೂ ತೊಳೆದಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಡಿನ್ನರ್ಗೆ ಹೋಗ್ತಾ ಇದೀವಿ, ನಡಿ ಹೋಗೋಣ ಅಂತ ಕೊಡ್ತರು. ಮಕ್ಕ ತೊಳಿಯೋಕ್ಕೂ ಟೈಮ್ ಕೊಟ್ಟಿಲ್ಲ, ಬಾ ಅಂತ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ, ಗಾಡಿ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ನಾವು ಫ್ಯಾಮಿಲಿ ಜೊತೆ ಹೋಗಿ ಡಿನ್ನರ್ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಚಿಕ್ಕತ್ತೆ ಬರ್ಡೇ, ಅಲ್ಲಿದ್ದಾರಲ್ಲ ಅವ್ರು ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ ಸಿಸ್ಟರು. ಸೊ ಅವ್ರ ಬರ್ಡೇ ಇತ್ತು, ಹಾಗಾಗಿ ನಾಗಾರ್ಜುನಕ್ಕೆ ಡಿನ್ನರ್ಗೆ ಹೋಗಿದ್ವಿ. ಸೊ ನಮ್ಮ ಚಿಕ್ಕತ್ತೆಯವರು ಸ್ಯಾಟರ್ಡೇಸ್ ನಾನ್ ವೆಜ್ ತಿಂತಾರೆ, ಅವರು ಸಂಡೇಸ್ ತಿನ್ನಲ್ಲ, ಮೈಲಾರಿ ರಿಂಗ ಅಂತಾರಲ್ಲ, ಸೊ ಅವ್ರಿಗೆ ಹಾಗಾಗಿ ಅವ್ರು ಸಂಡೇ ತಿನ್ನಲ್ಲ, ಸ್ಯಾಟರ್ಡೇಸ್ ತಿಂತಾರೆ. ನಾವು ವೆಜ್ಜು.
प्रॉन्स है पूरी चिकन रेडी है हाँ ठीक है और कुछ स्टार्टर्स है क्या कबाब चिकन कबाब मिलेगा सर और ಡಿನ್ನರ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ನಾನು ಕೇಕ್ ಆರ್ಡ್ರ್ ಮಾಡಿದ್ದೆ, ಕೇಕ್ ಕಟ್ ಮಾಡ್ಸೋಣ ಅಂತ. ಆ್ಯಂಡ್ ನಿಮಗೆಲ್ಲ ಅನಿಸ್ತಾ ಇರ್ಬೋದು ಯದುವೀರಲ್ಲಿ ಅಂತ. ಅವನು ನಮ್ಮ ಮಮ್ಮಿ ಡ್ಯಾಡಿ ಬಂದಿದ್ರಲ್ಲ, ಸೊ ಅವ್ರ ಜೊತೆ ಊರಿಗೆ ಹೋಗಿದ್ದಾನೆ. ಹಠ ಮಾಡಿಕೊಂಡು, ನಾವು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ತಾತವ್ರ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಹಠ ಮಾಡ್ತಾಯಿದ್ವಿ. ಅವನು ನೋಡಿ ಅಷ್ಟು ದೊಡ್ಡವನಾದ ಇವಾಗ ಫೈನಲಿ. ಅವನು ಹಠ ಮಾಡಿಕೊಂಡು ನಮ್ಮ ಡ್ಯಾಡಿ ಕರ್ಕೊಂಡು ಹೋಗಿದ್ದಾರೆ. ಸೊ ನಾಳೆ ಸಂಡೇ, ನಾಳೆ ಹೋಗಿ ಕರ್ಕೊಂಬರಬೇಕು. ನಾಳೆ ವ್ಲಾಗ್ ಕೂಡ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ಎಲ್ಲರೂ ನಮ್ಮ ಅತ್ತೆಗೆ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಅಂತ. To you, happy birthday, happy birthday, happy birthday to you. ರೂಪೇಶ್ ಈ ಕೇಕ್ ಆರ್ಡರ್ ಮಾಡಿದ್ದು. ನಮ್ಮ ಅತ್ತೆ ನೋಡಿ ಏನ್ ಪೊಸಿಷನ್ ಅಲ್ಲ ಅವ್ರೆ. ನಮ್ಮಮ್ಮ ಗೌರಮ್ಮ ಯಾರು ಕಟ್ ಮಾಡಿ ಸೆಕೆಂಡ್ ಟೈಮ್. ಇದು ಪೋಸ್ಟ್ ಬರ್ತಡೇ ಕೇಕ್, ಅಡ್ವಾನ್ಸ್ ಕೇಕ್.